ಇಂಥದ್ದು ಯಾವುದು ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯಲ್ಲಿದ್ದಾರೆ. ಅವರು KPCC ಅಧ್ಯಕ್ಷರು ಇದ್ದಾರೆ. ಹೀಗಾಗಿ ದಿಲ್ಲಿಗೆ ಹೋಗಿ ಮುಖಂಡರನ್ನ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಅದರಲ್ಲಿ ಏನೋ ವಿಶೇಷತೆ ಕೂಡ ಮಾಡುವಂಥದ್ದಿಲ್ಲ. ಮತ್ತು ನಾಯಕತ್ವ ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ ಯಾವುದೇ ವಿಚಾರಗಳು ಇವತ್ತಿನ ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಕೇಳಕ್ಕೆ ಹೋಗಬೇಡಿ, ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ನಿರ್ಣಯ ತಗೋತದೆ, ಸಿದ್ದರಾಮಯ್ಯನವರು ಹೇಳಿದಾರ, ಡಿ ಕೆ ಶಿವಕುಮಾರ್ ಅವರು ಹೇಳಿದಾರ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅಂತಿಮ. ನೀವು ಎಷ್ಟು ಸಲ ಹೇಳಿರ್ತಾವೆ ಬಲವಾಡ್ತಿದ್ದೆ ಸಲ ನೀವು ಮಾಧ್ಯಮದವ್ರು ನಿಮಗೆ ಬರ್ತಾವೆ, ಬರೀ ದಿನ ಒಂದೊಂದು ಡೇಟ್ ಕೊಡ್ತೀರಾ. ಅವತ್ತು ಆ ಡೇಟ್ ಈ ಡೇಟ್ ಒಂದು 20 ಡೇಟ್ ಮೂವ್ ಆಗಿದಾವೆ. ಅದು ನಿಮಗೇನು ಸಂಬಂಧ ಇದು? ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ಗೆ ಅವ್ರಿಗೆಲ್ಲ ಗೊತ್ತಿರ್ತದ. ಅದು ಸತೀಶ್ ಜಾರಕಿಹೊಳಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಸಮಸ್ಯೆ ಇದ್ದಾಗ ನಮಗೂ ಸಮಸ್ಯೆ ಅದಾವ. ನಿಶ್ಚಿತವಾಗಿ ನಿಮ್ಮ ಮನೆಯಾಗ ಇರ್ತಾವ ಸಮಸ್ಯೆ. ಏನೋ ರಾಜಕೀಯ ಪಕ್ಷನಾಗ ಇರ್ಲಾರ್ದ ದೊಡ್ಡದಾಟ ಎಲ್ಲ ಪಕ್ಷದಲ್ಲಿ ಇರ್ತವೆ. ನಿಮ್ಮ ಮನೆಯಾಗಿಲ್ವಾ? ನಮ್ಮ ಮನೆಯಾಗ ಸಮಸ್ಯೆಪ್ಪ, ನಿಮ್ಮ ಮನೆಯಾಗಿಲ್ವ ಸಮಸ್ಯೆ? ಎಲ್ಲರ ಮನೆಯಾಗ ಇರ್ತದೆ. ಅದೇ 4 ಕಡೆ ಬದಿಹರಿಸ್ತೀವಿ. ನೀವೇನು ಮಧ್ಯಮದ ಮುಂದೆ ಮಾತಾಡೋದಿರ್ತದ? ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೆ ಹೈಕಮಾಂಡ್ ಅದೆಲ್ಲ ಗಮನಿಸ್ತಿರ್ತದೆ. ಹೈಕಮಾಂಡ್ 4 ಕಡೆಯಲ್ಲಿ ಅದನ್ನ ಬಗೆಹರಿಸ್ತಾರ. ಗೌಡ್ರ ಬರ್ರಿ.